ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ವಿಶಿಷ್ಟಕರವಾದಂಥ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಯಾರನ್ನ ನೀವು ತುಂಬ ಇಷ್ಟಪಡ್ತಾ ಇರ್ತೀರೋ, ಯಾರ ಪ್ರೀತಿಗೋಸ್ಕರ ಚಡಪಡಿಸ್ತಾ ಇರ್ತೀರೋ ಅಂತಹವರಿಗೋಸ್ಕರ, ಅಥವಾ ಯಾರು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಿಮ್ಮನ್ನ ನಂಬಿಸಿ ಅರ್ಧದಲ್ಲೇ ಕೈಯನ್ನ ಬಿಟ್ಟು ಹೋಗಿದ್ರೆ, ಮಧ್ಯ ದಾರಿಯಲ್ಲೇ ನಿಮ್ಮನ್ನ ತೊರೆದು ಹೋಗಿದ್ರೆ, ನೀವು ಅವರಿಗೆ ಫೋನ್ ಮಾಡಿದ್ರೆ ಇರಿಟೇಟ್ ಅಂತ ಅನ್ಕೊಂಡು ಬ್ಲಾಕ್ ಲಿಸ್ಟ್ ಹಾಕಿಟ್ಟಿದ್ರೆ, ಅಥವಾ ಯಾವುದೇ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ, ಯಾವುದೇ ಮೆಸೇಜ್ ಮಾಡ್ತಾ ಇಲ್ಲ ಅಂದ್ರೆ, ಇದು ಒಂದು ಚಿಕ್ಕ ಕ್ರಿಯೆ ಮಾಡಿ ಸ್ನೇಹಿತರೆ ಸಾಕು, ಹುಚ್ಚರಂತೆ ನಿಮ್ಮನ್ನ ಹುಡಿಕೊಂಡು ಓಡೋಡಿ ಬರ್ತಾರೆ. ಈ ಕ್ರಿಯೆನ ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವಿಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಈ ಕ್ರಿಯೆಯನ್ನ ಶುಕ್ರವಾರದ ದಿನ ಮಾಡಬೇಕಾಗುತ್ತೆ. ಏನು ಮಾಡಬೇಕು ಶುಕ್ರವಾರದ ದಿನ? ಬೆಳಿಗ್ಗೆನೆ ಎದ್ದು ಸ್ನಾನ ಎಲ್ಲ ಮಾಡಿ ಬಿಳಿ ಎಕ್ಕದ ಗಿಡನ ಹುಡಿಕೊಂಡು ಅದರಿಂದ 2 ಎಲೆಯನ್ನ ತೆಗೆದುಕೊಂಡು ಬನ್ನಿ. 2 ಎಲೆಯನ್ನ ತೆಗೆದುಕೊಂಡು ಬಂದು ಅದನ್ನ ಶುಭ್ರವಾಗಿ ಅಂದ್ರೆ ಸ್ವಚ್ಛವಾಗಿ ನೀರಿನಿಂದ ತೊಳೆದು ಬಿಡಿ. ತೊಳೆದು ಅದನ್ನ ಬಟ್ಟೆಯಲ್ಲಿ ಒರೆಸ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಅಂದ್ರೆ ಕೆಳಗಡೆ ಯಾವುದಾದ್ರೂ ಒಂದು ಆಸನ ಅಂದ್ರೆ ಬಟ್ಟೆ ಹಾಕೊಳ್ಳಿ. ಎಲ್ಲೋ ಅಥವಾ ಬಿಳಿಯ ಬಟ್ಟೆ ಹಾಕೊಂಡು ಕುಳಿತುಕೊಂಡು ಆ ಎಕ್ಕದ ಗಿಡದ ಎಲೆಯ ಮೇಲೆ ಮೊದಲಿಗೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯಿರಿ. 2 ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆದು ಕೆಳಗಡೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರು 2ರಲ್ಲೂ ಬರೆದು 2ನ್ನೂ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಯಾರ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀರೋ ಅಂಥವರನ್ನ ಮನಸ್ಸಿನಲ್ಲೇ ನೆನೆಸಿಕೊಳ್ತಾ ಅವರ ಕಣ್ಣಿನ ತುಂಬ, ನಿಮ್ಮ ಕಣ್ಣಿನ ತುಂಬ ಅವರ ಚಿತ್ತ ಇರಬೇಕು, ಅವರ ಭಾವ ಇರಬೇಕು. ಅವರ ಫೋಟೋ ಏನಾದರೂ ಇದ್ರೆ ಆ ಫೋಟೋವನ್ನ ನೋಡಿಕೊಳ್ತಾ ಇವಾಗ ಕೊಡೋ ಮಂತ್ರವನ್ನ 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅರ್ಧ ಲೀಟರ್ ಅಥವಾ 1/4 ಲೀಟರ್ ಹಾಲನ್ನು ತಂದು ಒಂದು ಗ್ಲಾಸಿನಲ್ಲೋ ಅಥವಾ ಒಂದು ಬಟ್ಟಲಿನಲ್ಲೋ ಇಟ್ಕೊಂಡು ಅದು ಮುಗಿದ ಮೇಲೆ ಅದನ್ನ ಆ ಬಟ್ಟಲಿನ ಒಳಗಡೆ ಇಟ್ಬಿಡಿ. ಎಕ್ಕದ ಎಲೆಯನ್ನ ಒಂದು ದಿನ ಪೂರ್ತಿ ಇಟ್ಬಿಡಿ. ನಿಮ್ಮ ದೇವರ ಕೋಣೆಯಲ್ಲೋ ಜಗಲಿ ಮೇಲೋ ಎಲ್ಲಾದ್ರೂ ಸರಿ, ಅವತ್ತಿನ ದಿನ ಅಂದ್ರೆ ಶುಕ್ರವಾರದ ದಿನ ಅದನ್ನ ದೇವರ ಬಟ್ಟಲಿನಲ್ಲಿ ಇಟ್ಬಿಡಿ. ಹಾಲಿನ ಬಟ್ಟಲಿನಲ್ಲಿ ಇಟ್ಬಿಡಿ. ಇಷ್ಟು ನೀವು ಮಾಡಿದ್ರೆ ಸಾಕು. ಏನಾದ್ರೂ ಅವರು ಸಪೋಸ್ ಗಂಡ ಹೆಂಡತಿ ಜಗಳ ಆಗಿ ಏನಾದ್ರೂ ಗಂಡ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಓಡಿ ಬರ್ತಾರೆ. ಮತ್ತೆ ಮರುದಿನ ಅಂದರೆ ಶನಿವಾರದ ದಿನ ಆ ಹಾಲಿನ ಬಟ್ಟಲನ್ನ ಎಕ್ಕದ ಎಲೆಯ ಸಮೇತ ತೆಗೆದುಕೊಂಡು ಹೋಗಿ ಯಾವ ಎಕ್ಕದ ಗಿಡದಿಂದ ಆ ಎಲೆಯನ್ನ ಕಿತ್ಕೊಂಡು ಬಂದಿದ್ದೀರೋ ಆ ಎಕ್ಕದ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನ ತೋಡಿ ಆ ಹಾಲನ್ನ ಬಿಟ್ಟು ಆ ಎಲೆಗಳನ್ನ ಅದರಲ್ಲಿ ಹಾಕಿ ಮಣ್ಣನ್ನ ಮುಚ್ಚಿ ಹಿಂದೆ ತಿರುಗಿ ನೋಡಬೇಡಿ, ಬಂದ್ಬಿಡಿ. ಇಷ್ಟನ್ನ ನೀವು ಮಾಡಿದ್ರೆ ಸಾಕು ಸ್ನೇಹಿತರೆ. ನಾನು ವಾದ ಮಾಡ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಯಾರ ಪ್ರೀತಿಗೋಸ್ಕರ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರ್ತೀರೋ ಅಂಥವರು ನಿಮ್ಮ ಬಲೆಗೆ ಬೀಳಲೇಬೇಕು. ನಿಮ್ಮನ್ನ ಹುಡಿಕೊಂಡು ಬರ್ಬೇಕು ಅವರು. ಖಂಡಿತ ಈ ಕ್ರಿಯೆ ಆಗುತ್ತೆ, ಮಾಡಿ. ಇದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಕಟ ವಿಕಟ ಘೋರ ರೂಪಿಣಿ ಅಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಕಟು ವಿಕಟ ಘೋರ ರೂಪಿಣಿ ಅಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನ ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನ ಮಾಡಿ ಸ್ನೇಹಿತರೆ. ಅದು ಯಾಕಾಗಲ್ಲ ನಾನು